ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರದ್ದು ಕಾಫಿ ಆಯಿತಾ? ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ನೋಡಿ, ತೆನೆ ಕುಯ್ತಾ ಇದ್ದೋ. ನೆನ್ನೆನೂ ಕುಯ್ದೆ, ಮೊನ್ನೆನೂ ಕುಯ್ದೆ. ನೆನ್ನೆ ಸ್ವಲ್ಪ ಕುಯ್ದೋ, ಮಳೆ ಬಂದುಬಿಡ್ತು. ನೆನ್ನೆ ಎಲ್ಲ ನೆನ್ನೆ ಕುಯ್ದೋ ಸಂಜೆವರೆಗೂ. ಫ್ರೆಂಡ್ಸ್, ಅದು ಏನಾಗ್ಬಿಟ್ಟೈತಿ ಅಂದರೆ, ದಪ್ಪ ಇದ್ದರೆ ತೆನೆ ಬೇಗ ಬೇಗ ಕುಯ್ಕೊಂಡು ಹೋಗ್ಬಿಡ್ಬೋದು. ತೆನೆ ಯಾವ ಥರ ಇದೆ ಅಂದರೆ ತೋರಿಸ್ತೀನಿ ರೀ. ನೋಡಿ ಫ್ರೆಂಡ್ಸ್, ಈ ಥರ ತೆನೆ ಇದ್ದರೆ ಇಷ್ಟು ಸಣ್ಣ, ಇದಕ್ಕಿಂತನೂ ಸಣ್ಣಗಿದ್ದಾವೆ ಫ್ರೆಂಡ್ಸ್. ಹೆಂಗೆ ನಾವು ಕುಯ್ಯೋದು ಹೇಳಿ? ಹಂಗೂ ನೋಡಿ, ಇಷ್ಟು ತೆನೆ ಕುಯ್ದಿದ್ದೀವಿ. ಇಲ್ಲೊಂದು ಚೀಲದಾಗೆ ತುಂಬಿಟ್ಟಿದ್ದೀವಿ. ನಾನು ಬೆಳಗಿಂದ 3 ಚೀಲ ಕುಯ್ದಿದ್ದೀನಿ ಫ್ರೆಂಡ್ಸ್. ಇಷ್ಟು ಕುಯ್ದ್ರೂ ಸಾಕ್ತಾಯಿಲ್ಲ, ಅರ್ಧನೂ ಕುಯ್ದಿಲ್ಲ. ಇನ್ನು ಎಷ್ಟು ಕುಯ್ದಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನಾನು ಎಷ್ಟು ಕುಯ್ದಿದ್ದೀನಿ ಅಂತ ಹೇಳ್ಬಿಟ್ಟು. ಎಷ್ಟು ಕುಯ್ದ್ರೂ ಸಾಕ್ತಾನೆ ಇಲ್ಲ. ಹೋದ ವರ್ಷ ನಾನು 2 ದಿನಕ್ಕೆ ಅರ್ಧ ಹೊಲ ಕುಯ್ದಾಕ್ಬಿಟ್ಟಿದ್ದೆ ತೆನೆನ. ಈ ವರ್ಷ ಸಣ್ಣಗಿರೋದಕ್ಕೆ ಎಷ್ಟು ಕುಯ್ದ್ರೂ ಸಾಕ್ತಾನೆ ಇಲ್ಲ. ಸಣ್ಣ ಎರಡೆರಡೇ ಇಲ್ಕು ಕುಯ್ಯೋಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್. ಆದ್ರೂ ಬೆಳಗಿಂದ 3 ಚೀಲ ಕುಯ್ದಿದ್ದೀನಿ ಅಷ್ಟೇ. ನಮ್ಮ ಮನೆಯವ್ರು ಇದ್ದಿದ್ರೆ, ನಮ್ಮ ಮನೆಯವರು, ನನ್ನ ಮಗ ಎಲ್ಲರೂ ಇದ್ದಿದ್ರೆ ಒಂದು ಸ್ವಲ್ಪ ಆಗೋದು. ನಮ್ಮ ಮಾವನ ಕೈಲಿ ಆಗೋಲ್ಲ, ಕಾಲು ನೋವು. ಅವರು ಸ್ವಲ್ಪ ಹೊತ್ತು ಕುಯ್ತಾರೆ, ಇನ್ನೊಂದು ಸ್ವಲ್ಪ ಹೊತ್ತು ಹೋಗಿ ಮಲ್ಕೊಂತಾರೆ. ನಾನು ಒಬ್ಬಳೇ ಕುಯ್ತಾ ಇರೋದು. ಅದನ್ನು ಇಷ್ಟು ತೆನೆ ಕುಯ್ದಿದ್ದೀನಿ ನೋಡಿ, ಕಾಣಿಸ್ತಿದೆಯಾ? ಅಷ್ಟು ತೆನೆ ಕುಯ್ದೆ. ಬನ್ನಿ ಎಷ್ಟು ಕುಯ್ದಿದ್ದೀವಿ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಬೆಳಗಿಂದ ಇನ್ನೂ ಇಷ್ಟು ಕುಯ್ದಿದ್ದೀನಿ. ಅದು ಕಾಣಿಸ್ತಾ ಇಲ್ಲ. ನಮ್ಮ ಮಾವ ಅಲ್ಲಿ ಕುಯ್ದವ್ರು ನೋಡಿ, ಕಾಣಿಸ್ತಾ ಇಲ್ಲ. ನಮ್ಮ ಮಾವ ಅಲ್ಲಿ ಕುಯ್ದವ್ರು ನೋಡಿ. ನಾನು ಇಷ್ಟು ಕುಯ್ದಿದ್ದೀನಿ ಬೆಳಗಿಂದ. ಎಷ್ಟು ಕುಯ್ದರೂ ಸಾಕ್ತಾನೆ ಇಲ್ಲ ಫ್ರೆಂಡ್ಸ್. ಸಣ್ಣಗಿದ್ದಾವೆ. ಇಲ್ಕು ಸಾಕ್ತಾನೆ ಇಲ್ಲ. ಎಷ್ಟು ಕುಯ್ದ್ರು ನಾವು. ಹೋದ ವರ್ಷ ಬೇಗ ಕುಯ್ದುಬಿಟ್ಟಿದ್ದೆ, ಈ ವರ್ಷ ಕುಯ್ಯೋದು ನೋಡಿ ಫ್ರೆಂಡ್ಸ್. ಬೆಳಗಿಂದ ಇಷ್ಟು ಕುಯ್ದಿದ್ದೀನಿ, ಸಾಕ್ತಾನೆ ಇಲ್ಲ. ಎರಡೆರಡೇ ಇಲ್ಕಿರೋದ್ರಿಂದ ಇವಾಗ ಇಷ್ಟು ಕುಯ್ದು ಬೆಳಗಿಂದ ಸಾಕಾಗಿ ಹೋಗ್ಬಿಡ್ತು. ಇವಾಗ ಕುಯ್ದು ನಮ್ಮ ಮನೆಯವರು 5:45ಗೆ ಬರ್ತಾರೆ. ಹೋಗಿ ಮೇಕೆ ಎಲ್ಲ ಕಟ್ಟಿ ಟೀ ಇಟ್ಕೊಂಡು ಕೊಟ್ಟು ಅಡುಗೆ ಮಾಡಬೇಕು. ಬೇಜಾರಾಗುತ್ತೆ. ಇಲ್ಲೇ ಸಾಕಾಗಿರುತ್ತೆ. ತಿರ್ಗಾ ಮನೆಗೆ ಹೋಗಿ ಅಡುಗೆ ಮಾಡಬೇಕಂದ್ರೆ ಯಾರಾದರೂ ಒಬ್ಬರು ಮನೆಗೆ ಮಾಡೋರಿದ್ರೆ ಸರೋಗುತ್ತೆ. ಇಲ್ಲಿ ಹೊಲ್ದಲ್ಲೂ ಮಾಡಬೇಕು, ಮನೆಗೂ ಮಾಡಬೇಕಂದ್ರೆ ಹಿಂಸೆ. ಸಾಕಾಗಿ ಹೋಗಿರ್ತೀವಿ. ಅದರಲ್ಲಿ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾರಾದರೂ ಇವಾಗ ಹೋಗಿದ ತಕ್ಷಣ ಒಂದು ಲೋಟ ಟೀ ಇಟ್ಕೊಂಡು ಕೊಟ್ಟರೆ ಎಷ್ಟೋ ಸಮಾಧಾನ. ನಮ್ಮ ಮನೆಗೆ ಟೀ ಇಟ್ಕೊಡೋರು ಯಾರೂ ಇಲ್ಲ, ನಮ್ಮ ಅತ್ತೇನೂ ಇಲ್ಲ. ನನ್ನ ಮಗಳಿಗೆ ಇನ್ನೂ ಚಿಕ್ಕವಳು, ಅವಳು 9 ವರ್ಷ. ಅವಳಿಗಿನ್ನೂ ಟೀ ಇಡೋಕ್ಕೇನೂ ಬರಲ್ಲ. ನಾನೇ ಇಡಬೇಕು. ನಮ್ಮ ಮನೆಯವ್ರು ಬರೋದೇ 5:45 ಆಗುತ್ತೆ. ಮೇಕೆ ಎಲ್ಲ ನಾನೇ ಕಟ್ಟಬೇಕು. ನನ್ನ ಮಗನಿಗೂ ಬರಲ್ಲ. ನೋಡಿ ಎಷ್ಟು ಕುಯ್ದಿದ್ದೀವಿ. ನಮ್ಮ ಮಾವನೂ ಪಾಪ, ಅವ್ರಿಗೂ ಕಾಲು ನೋವು, ಆಗಲ್ಲ. ನಾವೇ ಕುಯ್ಬೇಕು. ನೋಡೋಣ, 1 ದಿವಸ ಆಗುತ್ತೋ 3 ದಿವಸ ಆಗುತ್ತೋ, ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ನೋಡಿ, ಇನ್ನೂ ಇಷ್ಟಿದೆ ಕುಯ್ಯೋದು. ನೋಡಬೇಕು ಎಷ್ಟು ದಿನ ಆಗುತ್ತೋ. ಅದು ತೆನೆ ಜಾಸ್ತಿ ದಪ್ಪ ಇದ್ದರೆ ಕುಯ್ದುಬಿಡ್ಬೋದು ಫ್ರೆಂಡ್ಸ್. ತೆನೆ ಎರಡೆರಡೇ ಇಲ್ಕಿರೋದ್ರಿಂದ ಕುಯ್ಯೋಕ್ಕೆ ಹಿಂಸೆ ಆಗುತ್ತೆ. ಎಷ್ಟು ಸಲ ಅದು ಎಲ್ಲ ಮಲ್ಕೊಂಬಿಟ್ಟಿದೆ ಫ್ರೆಂಡ್ಸ್. ಕುಯ್ಯೋಕ್ಕೆ ಬೇಜಾರಾಗುತ್ತೆ ನನಗಂತೂ. ಬೆಳಗಿಂದ ಸಾಕಾಗೋಯ್ತು. ಒಂದು ಅರ್ಧ ಸಲ ಹೋಗೋಕ್ಕಾಗ್ತಿಲ್ಲ. ಎಲ್ಲ ಮನೆ ಕಡೆಯಿದ್ರೆ ಕುಡ್ಲು ಮುತ್ತೆಗೆ ಎತ್ತಿ ಕುಯ್ಬೇಕು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನನಗಂತೂ. ಇಲ್ಲಿ ಸಾಕಾಗಿ ಮನೆಗೆ ಬೇರೆ ಹೋಗ್ಬೇಕು, ಮನೆಗೂ ಮಾಡಬೇಕು. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.